ಆತ್ಮೀಯ ವೀಕ್ಷಕರೇ, ಕೆ ಸುಧಾಕರ್ ರಾವ್ ನೇತೃತ್ವದ 7ನೇ ರಾಜ್ಯ ವೇತನ ಆಯೋಗದ 558 ಪುಟಗಳ ಸಂಪುಟ 1ರ ವರದಿಯಲ್ಲಿ ವೇತನ ಮತ್ತು ಪಿಂಚಣಿಗಳ ಪರಿಷ್ಕರಣೆಯಿಂದ ಒಟ್ಟು ವೆಚ್ಚದ ಮೇಲೆ ಆಗುವ ಪರಿಣಾಮವು ಸಹಜವಾಗಿ ನಮಗೆ ವಿಶೇಷ ಆಸಕ್ತಿ ವಿಷಯವಾಗಿದೆ. ಆಯೋಗದ ಶಿಫಾರಸು ಜಾರಿ ಮಾಡಿದ ನಂತರದಲ್ಲಿ ವೇತನ ಮತ್ತು ಪಿಂಚಣಿ ಮೇಲಿನ ವಾರ್ಷಿಕ ವೆಚ್ಚವು ಹೇಗೆ ಬದಲಾವಣೆಯಾಗಿದೆ ಎಂದು ವಿವರಿಸಿದ್ದಾರೆ. ವೀಕ್ಷಕರೇ, ಎಷ್ಟು ವೆಚ್ಚವಾಗಲಿದೆ 7ನೇ ವೇತನ ಆಯೋಗದ ಪ್ರಕಾರ ಅಂತ ನೋಡ್ತಾ ಬಂದರೆ, ಆಯೋಗ ತನ್ನ ಶಿಫಾರಸಿನಲ್ಲಿ 2022, 23, 23 ಮತ್ತು 24 ಟೋಟಲ್ ಆಗಿ 28ರಲ್ಲಿ ವೇತನ ಪಿಂಚಣಿಗಳ ಅಂದಾಜುಗಳನ್ನು ಕೋಟಿಗಳಲ್ಲಿ ನೀಡಿದೆ. ಆಯೋಗ ಸಲ್ಲಿಕೆ ಮಾಡಿರುವ ವರದಿ ಅನ್ವಯ ವೇತನದ ಡೀಟೇಲ್ ಕೊಟ್ಟಿದ್ದಾರೆ ನೋಡ್ರಿ. ಸೊ ಇಲ್ಲಿ ಗಮನಿಸಿರ್ಬೋದು ನೀವು, ರಾಜ್ಯ ಸರ್ಕಾರಿ ನೌಕರರಿಗೆ ಸೂಕ್ತ ಪರಿಹಾರವನ್ನು ಒದಗಿಸುವ ಅಭಿವೃದ್ಧಿ ವೆಚ್ಚವಾಗಿ ಸಮರ್ಪಕ ಸಂಪನ್ಮೂಲಗಳ ಲಭ್ಯತೆಯನ್ನು ಸಹ ರಾಜ್ಯವು ಖಚಿತಪಡಿಸಿಕೊಳ್ಳಬೇಕು. ಇದಕ್ಕಾಗಿ ಸರ್ಕಾರವು ಅತ್ಯಂತ ಕಡಿಮೆ ಮತ್ತು ದೇಶದಲ್ಲಿ ಅತಿ ಕಡಿಮೆ ಆದಾಯ ಪಡೆಯುವ ರಾಜ್ಯಗಳಲ್ಲಿ ಒಂದೆನಿಸಿದ್ದು, ನಿರ್ದಿಷ್ಟವಾಗಿ ತೆರಿಗೆ ಇತರ ಆದಾಯದ ಸಂಗ್ರಹಣೆಯನ್ನು ಹೆಚ್ಚಿಸುವ ಅಗತ್ಯ ಇದೆ. ಸೊ ವೀಕ್ಷಕರೇ, 7ನೇ ವೇತನ ಆಯೋಗದ ಪ್ರಕಾರ ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತೆ. ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಿರ್ಬೋದು. ಇದೇ ಥರ ಎಲ್ಲ ಮಾಹಿತಿಗೋಸ್ಕರ ಲೈಕ್, ಶೇರ್ ಆ್ಯಂಡ್